ನಮಸ್ಕಾರ. ಕಿರಿಕೀರ್ತಿ ಅಂತ ನನ್ನ ಕೆಲವು ವಿಡಿಯೋಗಳನ್ನ ನೀವು ಫೇಸ್ಬುಕ್ಕಲ್ಲಿ, ವಾಟ್ಸಾಪಲ್ಲಿ, ಯೂಟ್ಯೂಬಲ್ಲಿ ನೋಡಿರ್ತೀರಿ. ಇವತ್ತು ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಈ ಥಿಯೇಟ್ರ್ಗಳಿಗೆ ಅಂದರೆ ಮಾಲ್ಸ್, ಮಲ್ಟಿಪ್ಲೆಕ್ಸ್ಗಳಿಗೆ ನಾವು ಸಿನಿಮಾ ನೋಡೋಕೆ ಹೋಗ್ತೀವಿ. ಟಿಕೆಟ್ ರೇಟು ನಾರ್ಮಲ್ ಥಿಯೇಟ್ರ್ ಏನಿರುತ್ತೆ, ಈ ನಮ್ಮ ಕೆ ಜಿ ರೋಡ್ ಥಿಯೇಟ್ರ್ಗಳು ಅಥವಾ ನಿಮ್ಮ ಏರಿಯಾದಲ್ಲಿರೋ ಥಿಯೇಟ್ರ್ಗಳು, ಅದಕ್ಕೆ ಹೋಲಿಸ್ಕೊಂಡ್ರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 3-4 ಪಟ್ಟು ಜಾಸ್ತಿ ಇರುತ್ತೆ. ಅಂದರೆ ಅಲ್ಲೊಂದು 70 ರೂಪಾಯಿ ಇತ್ತು ಅಂದರೆ ಅಲ್ಲೊಂದು 250-300 ರೂಪಾಯಿ ಇರುತ್ತೆ. ಅಥವಾ 100 ರೂಪಾಯಿ ಟಿಕೆಟ್ ಇತ್ತು ಅಂತಂದ್ರೆ ಅಲ್ಲಿ 400 ರೂಪಾಯಿ, 500 ರೂಪಾಯಿ, ರಿಲೀಸ್ ಆಗಿರೋ ಟೈಮಲ್ಲಿ 500-600 ಎಲ್ಲ ಕೊಟ್ಟು ಸಿನಿಮಾ ನೋಡೋದು ಇದೆ. ನಾವು ಆಲ್ರೆಡಿ ನಾವು ಟಿಕೆಟ್ಗೆ ಅಷ್ಟೊಂದು ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟಿರ್ತೀವಿ. ಇನ್ನು ಅದ್ರ ಒಳಗಡೆ ನಾವು ತಗೊಳ್ಳೋ ಪಾಪ್ಕಾರ್ನು, ಕೂಲ್ ಡ್ರಿಂಕ್ಸು, ಪಪ್ಸು, ಚಿಪ್ಸು, ಅದರ ಬೆಲೆ ಏನದಕ್ಕೆ ಲೆಕ್ಕಾಚಾರನೇ ಇಲ್ವಾ? ಲಿಮಿಟೇ ಇಲ್ವಾ? ಹೊರಗಡೆ ಒಂದು ಕೋಕು ನಮ್ಗೆ 12 ರೂಪಾಯಿಗೋ 10 ರೂಪಾಯಿಗೋ ಸಿಗುತ್ತೆ ಅಂದ್ರೆ ಅದೇ ಕೋಕ್ನ ಒಳಗಡೆ 60 ರೂಪಾಯಿ, 70 ರೂಪಾಯಿ ಉದ್ದ ಬಾಟ್ಲು ಅದು ಒಂದು ಇದ್ರಲ್ಲಿ ಹಾಕಿ ಕೊಡ್ತಾರೆ ಅಂದ್ರೆ 150 ರೂಪಾಯಿ, 140 ರೂಪಾಯಿ ಕೊಟ್ಟು ಕೋಕ್ ಕುಡಿಬೇಕು ಅಥವಾ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತಂದ್ರೆ ಏನ್ ಅರ್ಥ? ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಒಳಗಡೆ ನನಗೆ ಹೊರಗಡೆ ಏನ್ ರೇಟಿಗೆ ಸಿಗುತ್ತೋ ಅದೇ ರೇಟಿಗೆ ಅದೇ ಐಟಮ್ಗಳನ್ನ ಕೊಡಿ. ಇಲ್ಲ ಅಂದ್ರೆ ನಾನು ಹೊರಗಡೆ ತಗೊಂಡ್ಬರ್ತೀನಿ, ನನಗೆ ಒಳಗಡೆ ಬಿಡಿ. ನಾನು ಮನೆಯಿಂದ ವಾಟರ್ ಬಾಟಲ್ ತಂದ್ರೂ ನೀವು ಒಳಗಡೆ ಬಿಡಲ್ಲ, ಅದನ್ನ ಅಲ್ಲೇ ಕಿತ್ತಿಟ್ಕೋತೀರಿ. ಯಾಕೆ? ನಿಮಗೆ ಒಳಗಡೆ ನೀವು ಹೇಳಿದ ರೇಟಿಗೆ ನಾನು ವಾಟರ್ ಬಾಟಲ್ ತಗೋಬೇಕು. ಒಂದು ನೀರು ಕುಡಿಬೇಕು ಅಂತಂದ್ರೂ ನಿಮಗೆ ಅದಕ್ಕೆ ಸಪ್ರೇಟ್ MRP ಪ್ರಿಂಟ್ ಆಗಿರುತ್ತೆ. ಹೊರಗಡೆ ಬೇಕರಿಯಲ್ಲಿ ಸಿಗೋ MRP 1 ಲೀಟರ್ ವಾಟರ್ ಬಾಟಲ್ ಮೇಲೆ 20 ರೂಪಾಯಿ ಅಂತ ಪ್ರಿಂಟ್ ಆದ್ರೆ ನಿಮಗೆ ಒಳಗಡೆ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿಗೋದು 40 ರೂಪಾಯಿ ಅಂತ ಪ್ರಿಂಟ್ ಆಗಿರುತ್ತೆ. ಏನ್ ಡಿಫ್ರೆನ್ಸು? ಹಾಗಾದ್ರೆ ನಮ್ಗೆ ಕೊಡ್ತಾ ಇರೋದು ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ನೀರು ಕೊಡ್ತಾ ಇದ್ದೀರಾ ನೀವು? ಒಳಗಡೆ 40 ರೂಪಾಯಿ ಅಂತ ಪ್ರಿಂಟ್ ಮಾಡ್ತಾ ಇರೋದಕ್ಕೆ ಫಸ್ಟ್ ಕ್ವಾಲಿಟಿ, ಅತ್ಯುತ್ತಮ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಅಂತ ಕೊಡ್ತಾ ಇದ್ದೀರಾ ನೀವು? ಏನು ಉದ್ದೇಶ? ಯಾವ ಆಧಾರದ ಮೇಲೆ ರೇಟ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಯಾವ ಆಧಾರದ ಮೇಲೆ ಎರಡಕ್ಕೂ ಸಪ್ರೇಟ್ ಆಗಿ MRP ಪ್ರಿಂಟ್ ಮಾಡ್ತೀರಾ? ಇದಕ್ಕೆ ಗೌರ್ಮೆಂಟ್ ನಾರ್ಮ್ಸ್, ರೂಲ್ಸ್ ಏನೂ ಇರೋದಿಲ್ವಾ? ಗೌರ್ಮೆಂಟ್ ಏನು ಹೇಳುತ್ತೆ? ನೀವು ಹೆಚ್ಚಿನ ಬಾಡಿಗೆ ಕೊಡ್ತೀರಾ ಇಲ್ಲಿ, ಹಾಗಾಗಿ ನೀವು ಹೆಚ್ಚಿನ ರೇಟಲ್ಲಿ ಮಾರ್ಬಿಡಿ ಅಂತನಾ? ಹಾಗಾದ್ರೆ ಜನಸಾಮಾನ್ಯರು, ನಾರ್ಮಲ್ ಪೀಪಲ್ಲು, ಮಿಡಲ್ ಕ್ಲಾಸ್ನವರು, ಅದಕ್ಕಿಂತ ಕೆಳಗಡೆಯವರು, ಬಡವರು ಹೋಗ್ಲೇಬಾರ್ದಾ ಥಿಯೇಟರ್ಗಳಿಗೆ ಸಿನಿಮಾ ನೋಡ್ಲಿಕ್ಕೆ? ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಒಂದು ಸಿನಿಮಾ ನೋಡಬೇಕು ಅಂತಂದ್ರೆ ಅಲ್ಲಿ ಅದರದ್ದೇ ಆದ ರೇಟ್ ಫಿಕ್ಸ್ ಮಾಡಿದ್ದಾರೆ. 70 ರೂಪಾಯಿ, 80 ರೂಪಾಯಿ ಮಾಲಲ್ಲಿ ಹೋಗಿ ಸಿನಿಮಾ ನೋಡ್ಬೋದು. ಅದೇ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದ ಕೆಲವು ಮಾಲ್ಗಳಲ್ಲಿ ಸಿನಿಮಾ ನೋಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಪೇ ಕನಿಷ್ಠ 400 ರೂಪಾಯಿ, 300, 250-300 ರೂಪಾಯಿ ಪೇ ಮಾಡ್ಬೇಕು ನಾವು. ಆಲ್ರೆಡಿ ಸಿನಿಮಾಗೆ ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಮತ್ತೆ ಅಲ್ಲಿ ಇಂಟರ್ವಲ್ ಅಲ್ಲಿ ನಾವು ಒಂದು ನೀರು ಕುಡಿಬೇಕು, ಒಂದು ಚಿಪ್ಸ್ ತಿನ್ಬೇಕು ಅಂತಂದ್ರೆ ಯಾಕೆ 100 ರೂಪಾಯಿ ಕೊಡ್ಬೇಕು? ಕೊಟ್ಟು ಯಾಕೆ ತಿನ್ಬೇಕು ನಾವು? ಇಲ್ಲ, ನನಗೆ ಹೊರಗಡೆ ಏನು ಸಿಗುತ್ತೆ ಅದೇ ರೇಟಿಗೆ ಕೊಡು. ಇಲ್ಲ ಬಿಡು, ನಾನು ಇಂಟರ್ವಲ್ ಚಿತ್ರಾನ್ನ ತಿಂತೀನೋ, ಪುಳಿಯೋಗರೆ ತಿಂತೀನೋ, ಮನೆಯಿಂದ ಅನ್ನ ಸಾರು ಕಟ್ಕೊಂಬಂದು ತಿಂತೀನೋ, ಅದು ನಿನಗೆ ಬೇಡ. ನೀನು ಬೇರೆ ಎಲ್ಲ ಬಿಡ್ತೀಯ ಒಳಗಡೆ, ಎಲ್ಲ ಐಟಮ್ಗಳನ್ನೂ ಒಳಗಡೆ ಬಿಡ್ತೀರಿ ನೀವು, ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ. ಆದರೆ ನಾವು ಫುಡ್ ಐಟಮ್ಸ್ ಮಾತ್ರ ಒಳಗಡೆ ಬಿಡಲ್ಲ. ನೀವು ಯಾಕೆ ಬಿಡಲ್ಲ? ಫುಡ್ ಐಟಮ್ಸ್ ನೀವಲ್ಲಿ ಆಲ್ರೆಡಿ ಹಾಕಿರ್ತೀರಿ ಸ್ಟಾಲು, ನಿಮಗೂ ವ್ಯಾಪಾರ ಕಮ್ಮಿ ಆಗಿಬಿಡುತ್ತೆ. ನಾನು ಮನೆಯಿಂದ ನೀರು ತಂದರೆ, ಮನೆಯಿಂದ ನಾನು ಬಿಸಿನೀರು ಕಾಸ್ಕೊಂಡು, ಇಲ್ಲ ಸರ್ ಹಾಟ್ ವಾಟರ್ ಅಂದರೆ ಅದನ್ನು ಬಿಡಲ್ಲ ಅಂತೀರ ಒಳಗಡೆ. ಅಥವಾ ನೀವು ಆಲ್ರೆಡಿ ಎಕ್ಸ್ಟ್ರಾ ಚಾರ್ಜ್ ಮಾಡಿರ್ತೀರಲ್ಲ ಟಿಕೆಟ್ಗೆ, ಅದರಲ್ಲಿ ಏನಾದರೂ ಫುಡ್ ಕೊಡ್ತೀರಾ? ಅದರಲ್ಲಿ ಏನಾದರೂ ಇಂಟರ್ವಲ್ ತಂದ್ಬಿಟ್ಟು ನನಗೆ ಸ್ನ್ಯಾಕ್ಸ್ ಕೊಡ್ತೀರಾ, ಒಂದು ಕೂಲ್ ಡ್ರಿಂಕ್ಸ್ ಕೊಡ್ತೀರಾ, ಒಂದು ವಾಟರ್ ಬಾಟಲ್ ಕೊಡ್ತೀರಾ? ಏನು ಕೊಡ್ತೀರಾ ನೀವು? ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಹೋದಾಗ ಕೇಳಿ, ನೋಡಪ್ಪ ಒಳಗಡೆ ನನಗೆ ಕೋಕ್ 15 ರೂಪಾಯಿಗೆ ಸಿಗುತ್ತೆ, ನನಗೆ 15 ರೂಪಾಯಿ ಒಳಗಡೆ ಕೋಕ್ ಕೊಡ್ತೀಯಾ? ಹಾಗಾದ್ರೆ ನನಗೆ ಕೋಕ್ ಬಾಟ್ಲ್ ಒಳಗಡೆ ತರಲ್ಲ. ಇಲ್ಲ ಅಂತಂದ್ರೆ ನನಗೆ ಬಿಡು ಒಳಗಡೆ. ಯಾಕೆ ಒಪ್ಕೋಬೇಕು ನಾವು ಅಂತ? ಇದಕ್ಕೆ ಯಾರು ಕನ್ಸ್ಯೂಮರ್ ಕೊಟ್ಟು ಕೇಳೋರಿಲ್ವಾ? ಯಾವ ಮಾನದಂಡದ ಮೇಲೆ ನಿಮ್ಮ ಬೆಲೆ ವ್ಯತ್ಯಾಸ ಆಗುತ್ತೆ ಅಷ್ಟೇ ಬೇಕು ನನಗೆ. ಅಂದರೆ ಈಗ ಒಂದು ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ ನಿಮಗೆ. ಒಂದು ಸ್ಯಾಮ್ಸಂಗ್ ಮೊಬೈಲ್ನ ನಾವು ತಗೋಬೇಕು. ಅದನ್ನು ನಾನು ಜನರಲಿ ಇಲ್ಲಿರುವ ಸಂಗೀತ ಮೊಬೈಲ್ ಸ್ಟೋರೋ ಅಥವಾ ಯಾವುದೋ ಒಂದು ಬೇರೆ ಯೂನಿವರ್ಸಲ್ ಅಲ್ಲೋ ಎಲ್ಲೋ ಒಂದು ಕಡೆ ನಾನು ಮೊಬೈಲ್ ತಗೋತೀನಿ. ಅದರ ರೇಟ್ 20,000 ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ನಾವು ದೊಡ್ಡ ಮಾಲಲ್ಲೋ, ಮಂತ್ರಿ ಮಾಲಲ್ಲೋ, ಒರಾಯನ್ ಮಾಲಲ್ಲೋ ಅಥವಾ ಇನ್ಯಾವುದೋ ಮಾಲಲ್ಲೋ ತಗೊಂಡ್ರೆ ಅದ್ರ ರೇಟನ್ನು ವ್ಯತ್ಯಾಸ ಆಗುತ್ತಾ? ಇಲ್ಲ, ಅದೇ 20,000ಕ್ಕೆ ಕೊಡ್ತೀರಾ? ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಗೆ ಅದು ವ್ಯತ್ಯಾಸ ಆಗಲ್ಲ ಅಂತಂದ್ರೆ ಒಂದು ಫುಡ್ ಐಟಮ್ಸ್ ಯಾಕೆ ವ್ಯತ್ಯಾಸ ಆಗುತ್ತೆ? ಯಾಕೆ? ಬೇಕೇ ಬೇಕು, ಮನುಷ್ಯ ತಿನ್ನಲೇಬೇಕು, ತಿಂದಿದ್ರಾಗಲ್ಲ ಅಲ್ವಾ? ಒಳಗೆ ಬಂದವನು ತಿಂದೇ ತಿಂತಾನೆ, ಇಂಟರ್ವಲ್ ಪಾಪ್ಕಾರ್ನ್ ತಿಂದೇ ತಿಂತಾನೆ. ಒಂದು ಬಕೆಟ್ ಪಾಪ್ಕಾರ್ನು ಹೊರಗಡೆ ನನಗೆ 20 ರೂಪಾಯಿಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಅದನ್ನ 350-400 ರೂಪಾಯಿ ಕೊಟ್ಟು ತಿನ್ಬೇಕು. ಯಾಕೆ? ಬೇರೆ ಎಲ್ಲೂ ವಿಧಿ ಇಲ್ಲ, ನನಗೆ ಹೊರಗಡೆ ಹೋಗಿ ತಗೊಂಬರಂಗಿಲ್ಲ. ನೀವು ನನ್ನನ್ನು ಕಟ್ ಹಾಕ್ಬಿಟ್ಟು ಇಂಥದ್ದನ್ನೇ ತಿನ್ನಬೇಕು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ನಾವು ಜನಗಳು ದಡ್ರು, ಎಲ್ಲದನ್ನೂ ಒಪ್ಕೋತೀವಿ, ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ದುಡ್ಡು ಎಕ್ಸ್ಟ್ರಾ ನಮ್ಗೆ ಕುಣಿತಾ ಇದೆ, ಕೊಟ್ಬಿಡ್ತೀವಿ. ಇನ್ಮೇಲೆ ಅದಾಗಬಾರ್ದು. ಕೇಳಿ, ಫಸ್ಟ್ ಕೇಳಿ, ಇಲ್ಲ ಬರೀರಿ. ಕನ್ಸ್ಯೂಮರ್ ಕೋರ್ಟಲ್ಲಿ ಯಾರು ಎಲ್ಲಿ ಹೋಗ್ತೀರಿ? ನೀವು ಯಾವ ಮಲ್ಟಿಪ್ಲೆಕ್ಸ್ಗೆ ಹೋಗ್ತೀರಾ? PVRಗೆ ಹೋಗ್ತೀರಾ? ಐನಾಕ್ಸ್ಗೆ ಹೋಗ್ತೀರಾ? ಎಲ್ಲಿ ಹೋಗ್ತೀರಾ? ಬರೀರಿ. ಇಂಥದ್ರಲ್ಲಿ ಇಷ್ಟು ರೇಟು ಏನಕ್ಕೆ? ಯಾಕೆ ರೇಟು? ಇಲ್ಲ ನನ್ನ ರೇಟಿಗೆ ಕೊಡು, ಇಲ್ಲ
ಒಳಗಡೆ ಬಿಡು, ಎರಡರಲ್ಲಿ ಒಂದೇ ಆಪ್ಷನ್. ನಾನು ಹೇಳಿದ್ದು ನಿಮಗೆ ಸರಿ ಅನ್ಸಿದ್ರೆ ಲೈಕ್ ಮಾಡಿ, ಇದನ್ನ ಶೇರ್ ಮಾಡಿ, ರೀಚ್ ಆಗಬೇಕು ಅವ್ರುಗಳಿಗೆ. ಈ ಬಿಸಿ ತಟ್ಟಲಿಲ್ಲ ಅಂತಂದ್ರೆ ಮುಂದೊಂದು ದಿನ ನಾವು ಹೆಂಗಾಗ್ಬಿಡ್ತೀವಿ ಅಂತಂದ್ರೆ ಸಿನಿಮಾ ಟಿಕೆಟ್ಗೆ 1000 ರೂಪಾಯಿ ಕೊಡ್ತೀವಿ, ಒಳಗಡೆ ಒಂದು ಪಾಪ್ಕಾರ್ನ್ಗೆ 2000 ಕೊಡ್ತೀವಿ. ಟಿಕೆಟ್ಗೆ 300 ರೂಪಾಯಿ ಕೊಡ್ತಾ ಇದೀವಿ, ಇವತ್ತು ಪಾಪ್ಕಾರ್ನ್ 500 ರೂಪಾಯಿ ಕೊಟ್ಟು ತಿಂತಾ ಇದೀವಿ. ಇದು ಸಮಸ್ಯೆ. ನಾವು ಕೇಳಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹಿಂಗೆ ಇದ್ರೆ ಹಿಂಗೆ ಆಗುತ್ತೆ. ತಮಿಳ್ನಾಡು ಆಂಧ್ರದಲ್ಲಿ ಏನಿದೆ ರೂಲ್ಸು, ಆ ರೂಲ್ಸ್ ಇಲ್ಲೂ ಬರಬೇಕು. ನಾವು 70 ರೂಪಾಯಿ 80 ರೂಪಾಯಿ 100 ರೂಪಾಯಿಗೆ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಬೇಕು. ಬರೀ ಮಂಗಳವಾರ ಗುರುವಾರ ಒಂದಿನ ಕೊಡ್ತೀವಿ. ಏನು ಯಾವತ್ತು ಜನ ಕಮ್ಮಿ ಇರ್ತಾರೋ, ಯಾವತ್ತು ಜನ ಕಮ್ಮಿ ಬರ್ತಾರೋ ಅವತ್ತು ಕನ್ನಡ ಸಿನಿಮಾಗೆ 70 ರೂಪಾಯಿ, ಬೇರೆ ಸಿನಿಮಾಗೆ 100 ರೂಪಾಯಿ. ನಮಗೆ ನಿಮ್ಮ ಭಿಕ್ಷೆ ಬೇಡ, ನಾರ್ಮಲ್ ಆಗಿ ಒಂದು ರೇಟ್ ಫಿಕ್ಸ್ ಮಾಡಿ. ಇಲ್ಲ ನಮ್ಮ ರೇಟಲ್ಲಿ ಐಟಮ್ಸ್ ಕೊಡಿ, ಇಲ್ಲ ನಮ್ಮನ್ನು ತಗೊಂಡು ಹೋಗಿ ಒಳಗಡೆ ಬಿಡಿ. ಸರಿ ಅನ್ಸಿದ್ರೆ ಶೇರ್ ಮಾಡಿ, ಅವ್ರಿಗೆ ರೀಚ್ ಆಗಬೇಕು, ಅವ್ರಿಗೆ ತಲುಪಬೇಕು. ನಮಸ್ಕಾರ.